ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್ನ ಚಾನಲ್ಗೆ ಎಲ್ಲರೂ ವೆಲ್ಕಮ್ ಮಾಡ್ಕೊಳ್ತಾ, ನಿನ್ನೆ ಹೇಳಿದ್ದೆ ನಾನು ಬ್ಲೂ ಪ್ರಿಂಟ್ ಬಗ್ಗೆ. ಅಂದರೆ ಎಸ್ ಎಸ್ ಎಲ್ ಸಿ ಸೈನ್ಸ್ ಬ್ಲೂ ಪ್ರಿಂಟ್ ಫಾರ್ 2025 and 26 ಫಾರ್ ಯುವರ್ annual examination. This blueprint will be based on the final exam ಮಾರ್ಚ್ 18. ನೋಡ್ರಿ, ಮಾರ್ಚ್ 18ನಲ್ಲಿ ನಡೀತಕ್ಕಂತಹ ಫೈನಲ್ ಎಕ್ಸಾಮ್ನ ಬೇಸ್ ಮೇಲೆ ಬ್ಲೂ ಪ್ರಿಂಟ್ ಏನಪ್ಪ ಅಂದರೆ ಬೋರ್ಡ್ ಮೇಲೆ ಐತಲ್ಲ, ಈಗ ಇದ ಬೇಸ್ ಮೇಲೆ ನಿಮಗೆ ಕ್ವಶನ್ ಪೇಪರನ್ನು ಬರ್ತದೆ ಅಂತ ಹೇಳ್ಬೋದು. ನೋಡಿರಿ, ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇದೇನು ಬ್ಲೂ ಪ್ರಿಂಟ್ ಐತಲ್ಲ, ಇದೇ ಬ್ಲೂ ಪ್ರಿಂಟ್ ಪ್ರಕಾರ ಏನಾಗ್ತದಪ್ಪ ಅಂದ್ರೆ ನಿಮಗೀಗ ಆ್ಯನ್ಯುವಲ್ ಎಕ್ಸಾಮ್ಗೆ ಮಾರ್ಕ್ಸ್ಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರೆ. ಇದನ್ನು ನಾವು ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು. ನೋಡಿರಿ, ಫಸ್ಟ್ ಒನ್ ಬ್ಲೂ ಪ್ರಿಂಟ್ ಹೇಳೋಕ್ಕಿಂತ ಮುಂಚೆ ನಿನ್ನೆ ಇದನ್ನು ನಿಮ್ಗೆ ಹೇಳಬೇಕಿತ್ತು. ಇದು ಬೋರ್ಡಿಂದನೇ ಬಿಟ್ಟಿದ್ದಾರೆ. ನೋಡಿರಿ, ನಮ್ಮ ಬೋರ್ಡ್ ಕರ್ನಾಟಕ ಬೋರ್ಡ್ ಏನೈತಲ್ಲ, NCERT ಇದು KSEA ಬೋರ್ಡ್ ಅಂತೇಳಿ ಅದರಿಂದನೇ ಬಂದಿರತಕ್ಕಂಥ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಬ್ಲೂ ಪ್ರಿಂಟ್. ಇದನ್ನು ಫಾಲೋ ಅಪ್ ಮಾಡಿ ಅಂತೇಳಿ ನಮಗೆ ಗೈಡೆನ್ಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮಕ್ಕಳು ಕೂಡ ಇದೇ ರೀತಿ ನೀವು ಸ್ಟಡಿಯನ್ನು ಮಾಡಿದ ಖರೆ ಆದ್ರೆ ಈ ವರ್ಷ ಸೈನ್ಸಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸನ್ನು ತೆಗಿಬೋದು ಅಂತ ಹೇಳ್ತಾ ಬರೀ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ, ಲೇಟ್ ಮಾಡಬೇಡ. ನೋಡಿ, ಫಸ್ಟ್ ಒನ್ ಚಾಪ್ಟರ್ ನೇಮ್ಸ್. 1 marks questions, 2 marks question and 3 marks question, 4 marks question, 5 marks question and number of questions. ಅರ್ಥ ಆಯ್ತಲ್ಲ? ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ ಒಳಗಡೆ ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಬರ್ತಾವೆ ಮತ್ತು ಅದು ಎಷ್ಟು ಮಾರ್ಕ್ಸನ್ನು ಒಳಗೊಂಡಿರ್ತೈತಿ. ದ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ ಚಾಪ್ಟರ್ ಇನ್ಕ್ಲೂಡ್ಸ್ 4 marks in annual examination and also upcoming ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಇನ್ ಜನವರಿ. ಅರ್ಥ ಆಯ್ತಲ್ಲ? ಜನವರಿ ಒಳಗಡೆ ಬರ್ತಕ್ಕಂಥ ಪ್ರಿಪ್ರೇಟರಿ ಎಕ್ಸಾಮ್ಗಳು ಅದಾವೆ, 3 ಪ್ರಿಪ್ರೇಟರಿ ಎಕ್ಸಾಮ್ಗಳು ಅದಾವಲ್ಲ, ಅದಕ್ಕೂ ಕೂಡ ಇದೇ ಬ್ಲೂ ಪ್ರಿಂಟ್ ಬೇಸ್ ಮೇಲಿನ ಕ್ವಶನ್ ಪೇಪರ್ ಐತಿ. ಆಮೇಲೆ 4 ಮಾಡಲ್ ಕ್ವಶನ್ ಪೇಪರ್ಗಳನ್ನು ಆಲ್ರೆಡಿ ಬೋರ್ಡ್ ಇವರು ಬಿಟ್ಟಿದ್ದಾರೆ. ಆ 4 ಮಾಡಲ್ ಕ್ವಶನ್ ಪೇಪರ್ಗಳನ್ನು ನೀವು ಚೆಕ್ ಮಾಡ್ಕೊರಿ, ಅಬ್ಸರ್ವ್ ಮಾಡಿ. ಇದೇ ಬ್ಲೂ ಪ್ರಿಂಟ್ ಬೇಸ್ ಮೇಲೇ ಇದೆ. ಅರ್ಥ ಆಯ್ತಲ್ಲ? ಈ ಬ್ಲೂ ಪ್ರಿಂಟನ್ನು ನೀವು ಸರಿಯಾಗಿ ಫಾಲೋ ಅಪ್ ಮಾಡಿ. ಫಸ್ಟ್ ಒನ್ ಸ್ಟಾರ್ಟ್ ಮಾಡೋಣ. ಒಂದೇದು ನೋಡಿ, chemical reaction and equation. The first chapter is chemical and reaction. It contains 1 marks question is 1 ನೋಡಿ. ಇದು ಒಳಗಡೆ 1 marks question 1 ಬರ್ತೈತಿ, ನೆನ್ಪಿಟ್ಕೊರಿ. 2 marks question ಇದರೊಳಗಡೆ ಕೇಳೋದಿಲ್ಲ. 3 marks questions 1 ಬರ್ತೈತಿ. ಯಾಕಂದ್ರೆ ಮಾಡಲ್ ಕ್ವಶನ್ ಪೇಪರ್ಗಳನ್ನ ಬಿಟ್ಟಿದ್ದಾರೆ ಅಂತ ಹೇಳಿದಾರಲ್ಲ, ನಾನು ನಿನ್ನೆ ನಿಮ್ಗೆ ಹೇಳ್ಬೇಕಂತ ಇದ್ದ. ನಿನ್ನೆ ಏನೋ ಕತೆ ಹುಡುಗರು ಹೇಳೋದಕ್ಕೆ ಒಂದು ಸ್ಟೋರಿಯನ್ನು ಹೇಳಿದ್ವಿ. ಆದರೆ ಇವತ್ತೇನು ಏನಪ್ಪ ಅಂತಂದ್ರೆ ಇಷ್ಟನ್ನ ನೋಡ್ಕೋಬೇಕು ನೀವು. ಈಗ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಇಕ್ವೇಷನ್ ಒಳಗಡೆ 3 marks ಕ್ವಶನ್ ಬರ್ಬೋದು ಅಂತ ಹೇಳಿದ್ರೆ ಯಾವ್ದು ಹೇಳ್ಬೋದು ಅಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಗೊತ್ತಾಗ್ತತಿ ಯಾವ ಕ್ವಶನ್ ಅನ್ನೋದನ್ನ ಗೆಸ್ ಮಾಡ್ಬೋದು. ನಾವಿಲ್ಲೇ ಯಾವುದಪ್ಪ ಅಂದ್ರೆ ಬ್ಯಾಲೆನ್ಸ್ ಮಾಡೋದು, ಇಕ್ವೇಷನ್ಸ್ಗಳನ್ನು ಬ್ಯಾಲೆನ್ಸ್ ಮಾಡೋದೈತಲ್ಲ, ಅದನ್ನು ನಾವು ಇದರೊಳಗಡೆ 3 marksiಗೆ ಬರ್ತೈತಿ ಅಂತೇಳಿ 90% ಅಜ್ಯೂಮ್ ಮಾಡ್ಬೋದು ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಅದೇ ರೀತಿ ಒಂದೊಂದು ಚಾಪ್ಟರ್ನಾಗೆ ಯಾವ ಕ್ವಶನ್ಸನ್ನು ಅಜ್ಯೂಮ್ ಮಾಡ್ಬೋದು ಅನ್ನೋದನ್ನ ಅದನ್ನು ನೆಕ್ಸ್ಟ್ ಕ್ಲಾಸ್ ಹೇಳ್ತಾನಂತ. ಬಟ್ ಇವತ್ತಿನ ಕ್ಲಾಸ್ ಏನಪ್ಪ ಅಂತಂದ್ರೆ ಓನ್ಲಿ ಬ್ಲೂ ಪ್ರಿಂಟ್ ಯಾವ ಮಾರ್ಕ್ಸಿಗೆ ಎಷ್ಟು ಕ್ವಶನ್ಸ್ ಯಾವ ಬರ್ತಾವ ಅಂತೇಳಿ ಅಷ್ಟೇ ಸ್ಟಡಿ ಮಾಡೋದು. ನೋಡಿರಿ, 1 marks question 1 ಬರ್ತೈತಿ, 2 marks ಕ್ವಶನ್ ಇದ್ರಾಗ ಇರೋದಿಲ್ಲ, 3 marks ಕ್ವಶನ್ 1 ಬರ್ತೈತಿ, 4 marks ಇಲ್ಲ. ಇದೇನು ಡ್ಯಾಶ್ ಅಂತ ಕೊಟ್ಟಿದ್ದೇನಲ್ಲ, ಇಲ್ಲ ಅಂತ ಅರ್ಥ. ನೋ, ಅರ್ಥ ಆಯ್ತಲ್ಲ? ದೇರ್ ಇಸ್ ನೋ 2 marks questions in chemical reaction and equation and there is no 5 and 4 marks questions in chemical reaction and equation chapter. ನೋಡಿ, ಫಸ್ಟ್ ಒನ್ ಇಲ್ಲಿ 4 marks ಇಲ್ಲ, 5 marks ಇಲ್ಲ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಇನ್ ಕೆಮಿಕಲ್ ರಿಯಾಕ್ಷನ್ ಅಂಡ್ ಇಕ್ವೇಷನ್ ಚಾಪ್ಟರ್ ದೇರ್ ಆರ್ 2 questions ಆಸ್ಕ್. ಇದರೊಳಗಡೆ 2 questions ಕೇಳ್ತಾರೆ. ಅದಕ್ಕೆ 2 questions ಎಷ್ಟು ಮಾರ್ಕ್ಸ್ ಅನ್ನ ಇನ್ಕ್ಲೂಡ್ ಆಗಿರ್ತಪ್ಪ ಅಂತಂದ್ರೆ 4 marks ಅಂತ ಹೇಳ್ಬೋದು. ಹೆಂಗೆ 4 marks? 3 marks question 1 3 marks ಪ್ಲಸ್ 1 marks ಇನ್ನೊಂದು 3 + 1 4 marks. ಮಾರ್ಕ್ಸ್ ಇದು 4, ಟೋಟಲ್ ಮಾರ್ಕ್ಸ್ 4. ನಂಬರ್ ಆಫ್ ಕ್ವಶನ್ಸ್ ನಂಬರ್ ಅಂದ್ರೆ ಇವನು ಕೌಂಟ್ ಮಾಡಬೇಕು, 1 2, ಇದು 2 ಅಂತ ಹೇಳ್ಬೋದು ನಾವು. ಅರ್ಥ ಆಯ್ತಲ್ಲ? 2 questions 4 marks. ಇದು ಫಸ್ಟ್ ಲೆಸನ್ ಮೇಲೆ ಬರ್ತಕ್ಕಂಥದ್ದು. ಅರ್ಥ ಆಯ್ತಾ? ಸೆಕೆಂಡ್ ಲೆಸನ್ಗೆ ಬರೀ ಆಸಿಡ್ ಬೇಸ್ ಆ್ಯಂಡ್ ಸಾಲ್ಟ್. ದ ಸೆಕೆಂಡ್ ಲೆಸನ್ ಆಸಿಡ್ ಬೇಸ್ ಆ್ಯಂಡ್ ಸಾಲ್ಟ್. ಇದೇನಪ್ಪ ಅಂದ್ರೆ 1 marks questions ಅನ್ನ 1 ಓದಿರ್ತೈತಿ. ನೆಕ್ಸ್ಟು 2 marks question 1, 3 marks question 1, 4 marks ಇರೋದಿಲ್ಲ, 5 marks questions ಇರಲ್ಲ. ದ ನಂಬರ್ ಆಫ್ ಕ್ವಶನ್ಸ್ ಇಸ್ 3. ದ 3 ನಂಬರ್ ಆಫ್ ಕ್ವಶನ್ಸ್ ಇಸ್ ಕಂಟೇನ್ಸ್ 6 marks ಅಂತ ಹೇಳ್ತಾರೆ. 6 marks ಅನ್ನ ನೋಡ್ರಿ. ಆಸಿಡ್ ಅಂಡ್ ಬೇಸ್ ಚಾಪ್ಟರ್ ಓದ್ಸತಿ ಎಲ್ಲ 5 marks ಕೇಳ್ತಿದ್ರು, ಈ ಸಲ ನಿಮ್ಗೆ 6 marks ಕೇಳ್ತಾ ಇದಾರ. ಸರಿಯಾಗಿ ಓದ್ರಿ ಈ ಚಾಪ್ಟರ್ನ. ಅರ್ಥ ಆಯ್ತಲ್ಲ? ನೋಡ್ರಿ, ನೆಕ್ಸ್ಟ್ ಇದ್ರ ಬಗ್ಗೆ ನಾ ಹೇಳ್ತಾ ನಿಮ್ಗೆ ಹೇಳಿದ್ನಲ್ಲ, ಇದ್ರೊಳಗಡೆ 3 marks ಕ್ವಶನ್ ಅಂತ ಹೇಳಿದ್ರಿ. ಇದ್ರೊಳಗಡೆ 3 marks ಕ್ವಶನ್ ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಈ ಬ್ಲೂ ಪ್ರಿಂಟ್ ಬಗ್ಗೆ ಅಥವಾ ಎಕ್ಸಾಮಿಗೆ ಬರ್ತಕ್ಕಂಥ ಎಲ್ಲ ಮಾಡಲ್ ಕ್ವಶನ್ ಪೇಪರ್ ಇರ್ತಕ್ಕಂಥ 3 marks ಕ್ವಶನ್ಸ್ಗಳನ್ನು ಒಂದು ಗುಂಪನ್ನು ಮಾಡಿಕೊಂಡು ನಿಮಗೆ
ನಿಮಗೆ ಅವನ್ನ ಎಕ್ಸ್ಪ್ಲೈನ್ ಮಾಡ್ತಾನಂತ, ಅದ್ರ ಬಗ್ಗೆ ಮತ್ತೆ ಕ್ಲಾಸ್ ತಗೋತಾನಂತ. ನೆಕ್ಸ್ಟ್ ಸರಿ, 2ನೇ ಚಾಪ್ಟರ್ ಆಯ್ತು ನಿಮಗೀಗ. 3rd ಲೆಸನ್ ಮೆಟಲ್ ಅಂಡ್ ನಾನ್ ಮೆಟಲ್. ನೋಡಿ ಎಲ್ಲ ಫಸ್ಟ್ 4 ಅದಾವಲ್ಲ ಎಲ್ಲ ಕೆಮಿಸ್ಟ್ರಿ ಲೆಸನ್ಸ್, ಅರ್ಥ ಆಯ್ತಲ್ಲ. ಫಸ್ಟ್ 4 ಇರೋವೆಲ್ಲ ಕೆಮಿಸ್ಟ್ರಿ, 3rd ಒನ್ ಮೆಟಲ್ ಅಂಡ್ ನಾನ್ ಮೆಟಲ್. ನೋಡಿ ಕಂಟಿನ್ಯೂ ಹೇಳ್ತಾ ಇರ್ತಾನೆ, ಬೋರ್ ಆಗ್ಬೋದು, ಬಟ್ ಆದ್ರೂ ಕೂಡ ಈಗ ಟೈಮ್ ಇಲ್ಲ. ಬಟ್ ನಾನಿನ್ನೂ ಮಾತಾಡ್ತಾ ಏನೋ ಬೇರೆ ಸ್ವಲ್ಪ ಏನೋ ಹೇಳ್ತಿದ್ವಿ ನಾವು ಕ್ಲಾಸಲ್ಲಾದ್ರೆ ಸ್ವಲ್ಪ ನಗಸ್ಕೋತ ಹುಡುಗರನ್ನ ಎಲ್ಲ ಮಾಡ್ಕೋತಿರ್ಬೋದು. ಇಲ್ಲಿ ಮಕ್ಕಳನ್ನ ಫೀಲ್ ಬರೋದು, ಯಾಕಂದ್ರೆ ನಮ್ಮ ಮುಂದೆ ಮೊಬೈಲ್ನ ಡಿವೈಸ್ ಇರ್ತೈತಿ, ಹಾಗಾಗಿ ನಾವು ಸುಮ್ಮನೆ ಹೇಳ್ತಾ ಇರ್ತೀವಿ. ಬಟ್ ಆದ್ರೂ ಮಕ್ಕಳು ಏನು ಮಾಡಿರಪ್ಪ ಅಂತಂದ್ರೆ ಸರಿಯಾಗಿ ನೋಟನ್ನು ಮಾಡ್ಕೊತ ನೀವು ಇವನ್ನ ಬರ್ಕೋತ ಹೋಗ್ರಿ, ನಿಮ್ಗೆ ಈಸಿ ಆಗ್ತೈತೆ ಎಕ್ಸಾಮ್ಗೆ. ನೋಡಿರಿ 3rd ಲೆಸನ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್. 2 ಮಾರ್ಕ್ಸ್, 1 ಮಾರ್ಕ್ಸ್ ಕ್ವಶನ್ ಇದ್ರೆ 2 ಬರ್ತಾವು. 2 ಮಾರ್ಕ್ಸಿಂದು 1 ಬರ್ತೈತಿ, 3 ಮಾರ್ಕ್ಸಿಂದು 1 ಬರ್ತೈತಿ. ದ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 4, ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ 7 ಮಾರ್ಕ್ಸ್. ನೋಡಿ ಇದು ಕೂಡ ಮಾರ್ಕ್ಸನ್ನು ಜಾಸ್ತಿ ಹೊಂದೈತಿ, 7 ಮಾರ್ಕ್ಸನ್ನು ಹೊಂದೈತಿ. ಯಾವ ಚಾಪ್ಟರ್? ಮೆಟಲ್ ಆ್ಯಂಡ್ ನಾನ್ ಮೆಟಲ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಚಾಪ್ಟರ್ ಕಾರ್ಬನ್ ಆ್ಯಂಡ್ ಇಟ್ ಕಂಪೌಂಡ್ಸ್. ಕಾರ್ಬನ್ ಆ್ಯಂಡ್ ಇಟ್ ಕಂಪೌಂಡ್ಸು ಕೆಮಿಸ್ಟ್ರಿ ಒಳಗಡೆ ಬರ್ತಕ್ಕಂತಹ 2 ಲಾಸ್ಟ್ ಚಾಪ್ಟರ್ ಇದು. ಇದರೊಳಗಡೆ ಏನಪ್ಪ ಅಂತಂದ್ರೆ 1 ಮಾರ್ಕ್ಸ್ ಕ್ವಶನ್ಸ್ 2 ಇರ್ತಾವೆ, 2 ಮಾರ್ಕ್ಸ್ ಕ್ವಶನ್ಸ್ 1 ಇರ್ತೈತಿ, 3 ಮಾರ್ಕ್ಸಿಂದ ಇರೋದಿಲ್ಲ, 4 ಮಾರ್ಕ್ಸ್ ಕ್ವಶನ್ ಒಂದೈತಿ. ನೋಡಿದ್ರಾಗ ನೋಡಿ ನೆನ್ಪಿಟ್ಕೊರಿ ನೀವು, 4 ಮಾರ್ಕ್ಸ್ ಕ್ವಶನ್ಸ್ ಒಂದೈತಿ. ಯಾವುದಪ್ಪ ಅಂತಂದ್ರೆ 4 ಮಾರ್ಕ್ಸ್ ಕ್ವಶನ್ಸ್ ಇದ್ರಾಗ ಇಲ್ಲೇ ಕಾರ್ಬನ್ ಆ್ಯಂಡ್ ಇಟ್ ಕಂಪೌಂಡ್ಸ್ ಅಂತ ಬಂದ ಕೂಡಲೇ ಫಂಕ್ಷನಲ್ ಗ್ರೂಪ್ಸ್ ನೆನಪಾಗ್ತವೆ ನಮಗೆ. ಫಂಕ್ಷನಲ್ ಗ್ರೂಪ್ಸ್ ಕ್ರಿಯಾ ಗುಂಪುಗಳು ಅಂತ ಹೇಳ್ತಾರೆ. ಫಂಕ್ಷನಲ್ ಗ್ರೂಪ್ಸ್ಗಳನ್ನು ನೋಡ್ಕೋಬೇಕು. ಆಲ್ಕೋಹಾಲ್, ಹ್ಯಾಲೋಲ್ಕೇನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಆಲ್ಡಿಹೈಡ್, ಕೀಟೋನ್. ಇದ್ರ ಮೇಲೆ 3 ಮಾರ್ಕ್ಸಿನ ಒಂದು ಕ್ವಶನ್ ಬರ್ತೈತಿ, ಪ್ಲಸ್ ಅದಕ್ಕೆ ಏನಾರ ಎಡಿಷನ್ ಮಾಡಿ ಇನ್ನೊಂದು ಕ್ವಶನ್ ಅನ್ನು ಕೇಳಿ 4 ಮಾರ್ಕ್ಸಿಗೆ ಕೇಳ್ಬೋದು. ಇಲ್ಲಾಂದ್ರೆ 2 ಫಂಕ್ಷನಲ್ ಗ್ರೂಪ್ಗಳನ್ನು ಕೇಳ್ತಾರೆ. ಒಂದು ಯಾವುದಾದ್ರೂ ಎಕ್ಸ್ಪ್ಲೇನ್ಗೆ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್, ಅಲ್ಕೇನ್ ಇವ್ನು ಕೇಳ್ಬೋದು. ಇವ್ನು ಕೇಳಿ ನೋಡಿ. ನೆಕ್ಸ್ಟ್ ಕಾರ್ಬನ್ ಆ್ಯಂಡ್ ಇಟ್ ಕಂಪೌಂಡ್ಸ್ ಬಗ್ಗೆ ಹೇಳಿದಾರೆ ನಿಮ್ಗೆ. ನೆಕ್ಸ್ಟ್ ನಾನು ಹೇಳ್ತಿರ್ತೇನೆ ಏನಪ್ಪ ಅಂತಂದ್ರೆ ಅಷ್ಟನ್ನು ನೋಡ್ಕೋಬೇಕು ನೀವು. ನೆಕ್ಸ್ಟ್ ಹೇಳಿದ್ನಲ್ಲ ಈಗ ಯಾವ ಅನ್ನೋದನ್ನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ಕ್ಲಾಸ್ ಹೇಳ್ತಾನೆ ಅಂತ. ನೆಕ್ಸ್ಟ್ ಒನ್ ಇಲ್ಲಿಗೆ ಕೆಮಿಸ್ಟ್ರಿ ಮುಗಿತು ನೋಡಿ. ಕೆಮಿಸ್ಟ್ರಿ ಬೇಕಾದ್ರೆ ನಂಬರ್ ಆಫ್ ಮಾರ್ಕ್ಸ್ ಅನ್ನು ಎಣಿಸಿ ನೀವು. ಇಲ್ಲಿ ಎಷ್ಟು ಆಗ್ತದೆ ಅಂದ್ರೆ 25 ಆಗ್ತೈತಿ. ನೀವು ಇಲ್ಲಿಗೆ ಟೋಟಲ್ ಮಾಡ್ಕೊರಿ 25. ನಿಮಗೆ ಕ್ವಶನ್ ಪೇಪರಲ್ಲೂ ಕೂಡ ಹಿಂದೆ ಕೇಳಿದ್ದೆ ನಾನು. ಕೆಮಿಸ್ಟ್ರಿ ಪಾರ್ಟಲ್ಲಿ 25 ಮಾರ್ಕ್ಸ್ ಅಂತ ಇರ್ತಾವೆ. ಇವನ್ನ ಕೌಂಟ್ ಮಾಡಿ 6, 4, 10, 10, 4 + 6 10, 7 + 8 15. ಟೋಟಲ್ ಮಾರ್ಕ್ಸ್ ಎಷ್ಟಾಗ್ತಪ್ಪ ಅಂದ್ರೆ 25. ಇಲ್ಲಿಗೆ ಕೆಮಿಸ್ಟ್ರಿ ಪಾರ್ಟ್ ಮುಗಿತು. ನೆಕ್ಸ್ಟ್ ಬರೋದು ಯಾವುದಂದ್ರೆ ಲೈಫ್ ಪ್ರೊಸೆಸ್. ಲೈಫ್ ಪ್ರೊಸೆಸ್ ಒಳಗೂ ಕೂಡ ಇದು ಚಾರ್ಟನ್ನು ನೀವು ಅಬ್ಸರ್ವ್ ಮಾಡಿರಿ, ಝೂಮ್ ಮಾಡಿ, ಅದನ್ನು ಪೌಸ್ ಮಾಡಿ, ಬಂದ್ ಮಾಡಿ, ವಿಡಿಯೋ ನೋಡಿಕೊಂಡು ಇದನ್ನು ನೀಟಾಗಿ ಬರ್ಕೋ. ನೋಡಿ ಒಂದ್ಸಲ ಸರಿದಿದ್ದ ನಾನು ನೀಟಾಗಿ ಇದನ್ನು ಬರ್ಕೋಬೇಕು. ಫಸ್ಟ್ ಒನ್ ಲೈಫ್ ಪ್ರೊಸೆಸ್ ಒಳಗೂ ಕೂಡ 1 ಮಾರ್ಕ್ಸಿನ 2 ಕ್ವಶನ್ಸು. ಇದು 2 ಮಾರ್ಕ್ಸಿಂದ 1 ಇರ್ತೈತಿ, 3 ಮಾರ್ಕ್ಸಿಂದ ಇಲ್ಲ, 4 ಮಾರ್ಕ್ಸಿಂದ 1 ಐತಿ. ನಂಬರ್ ಆಫ್ ಕ್ವಶನ್ಸ್ 4, ನಮ್ಮೆಲ್ಲ ಮಾರ್ಕ್ಸ್ ಎಷ್ಟೈತಪ್ಪ ಅಂದ್ರೆ 8 ಮಾರ್ಕ್ಸ್ ಐತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಸೇಮ್. 1 ಮಾರ್ಕ್ಸಿಂದ 1 ಕ್ವಶನ್, 2 ಮಾರ್ಕ್ಸಿಂದ 1 ಕ್ವಶನ್, 3 ಮಾರ್ಕ್ಸಿಂದ 1. ನೋಡಿ ಇಲ್ಲೇ ಕಂಟಿನ್ಯೂ ಅದಾವು. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಒಳಗಡೆ 3 ಮಾರ್ಕ್ಸಿಂದ ಯಾವ್ದು ನೋಡ್ಬೋದು ಅಂದ್ರೆ ನಾವಿಲ್ಲೇ ಹೆಚ್ಚು ಇಲ್ಲೇ ಡಯಾಗ್ರಾಮ್ ಅನ್ನು ನೋಡ್ಬೋದು. ನಾವು ಬ್ರೇನ್ ಚಿತ್ರ ಬರ್ತೈತಿ, ಇದ್ರ ಬಗ್ಗೆ ಮುಂದೆ ಹೇಳ್ತಾನೆ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಇದು 3 ಕ್ವಶನ್ಸ್, ನಂಬರ್ ಆಫ್ ಕ್ವಶನ್ಸ್ ಇಸ್ 3, ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ 6 ಮಾರ್ಕ್ಸ್ ಅಂತ ಹೇಳ್ಬೋದು. ಇದು ಬಯಾಲಜಿ ಪಾರ್ಟ್. ನೆಕ್ಸ್ಟ್ ಒನ್ ಹೌ ಡು ಆರ್ಗನಿಸಮ್ ರೀಪ್ರೊಡ್ಯೂಸ್. ನಾನಿಲ್ಲಿ ಸ್ಪೇಸ್ ಇಲ್ಲದೆ ಇರೋದ್ರಿಂದ ಚಾಪ್ಟರ್ ಹೆಸರನ್ನು ಅರ್ಧ ಬರೆದಿರ್ತೀನಿ, ನೀವು ನೀಟಾಗಿ ಬರ್ಕೋರಿ. ನೆಕ್ಸ್ಟ್ ಒನ್ ಹೌ ಡು ಆರ್ಗನಿಸಮ್ ರೀಪ್ರೊಡ್ಯೂಸ್ಡ್. ಇಲ್ಲಿ 2 ಮಾರ್ಕ್ಸ್, 1 ಮಾರ್ಕ್ಸಿಂದ 2 ಕೇಳ್ತಾರೆ. ನೆಕ್ಸ್ಟ್ ಒನ್ 2 ಮಾರ್ಕ್ಸಿಂದ ಇರೋದಿಲ್ಲ, 3 ಮಾರ್ಕ್ಸಿಂದು ಇಲ್ಲ, 4 ಮಾರ್ಕ್ಸಿಂದು ಇಲ್ಲ, 5 ಮಾರ್ಕ್ಸ್. ನೋಡ್ರಿ ಇದು ಒಂದೇ ಒಂದು ಚಾಪ್ಟರ್ 5 ಮಾರ್ಕ್ಸ್ ಏನು ಮಾಡಿರ್ತಪ್ಪ ಅಂತಂದ್ರೆ 5 ಮಾರ್ಕ್ಸ್ ಕ್ವಶನ್ ಯಾವುದಾದ್ರೂ ಇದೆ ಅಂತಂದ್ರೆ ಅದು ಯಾವ ಚಾಪ್ಟರ್ಪ್ಪ ಅಂತಂದ್ರೆ ಹೌ ಡು ಆರ್ಗನಿಸಮ್ ರೀಪ್ರೊಡ್ಯೂಸ್ಡ್. ಇದ್ರಾಗ ಭಾಳ ಸಲ ಕೇಳಾರೆ, ಇದನ್ನ ನೋಡ್ಕೊರಿ. ಈ ಚಾಪ್ಟರ್ ಬಗ್ಗೆ ಹೇಳ್ತಾನಂತೆ ಅದು ಯಾವ್ದಂತೇಳಿ. ಇಲ್ಲೇ ನಂಬರ್ ಆಫ್ ಕ್ವಶನ್ಸ್ 3, ಮಾರ್ಕ್ಸ್ ಎಷ್ಟಪ್ಪ ಅಂತಂದ್ರೆ ಇಲ್ಲೇ 7 ಮಾರ್ಕ್ಸ್ ಐತೆ. ನೋಡ್ರಿ ಇದಕ್ಕೂ ಕೂಡ 7. ಇಲ್ಲಿ ನೋಡ್ರಿ ಲೈಫ್ ಪ್ರೊಸೆಸ್ 8 ಮಾರ್ಕ್ಸ್ ಅನ್ನು ಹೊಂದೈತಿ, ನೆನ್ಪಿಟ್ಕೋರಿ. ನೆಕ್ಸ್ಟ್ ಒನ್ ಹೆರಿಡಿಟಿ. ಇದು ಬಯಾಲಜಿ ಒಳಗಡೆ ಲಾಸ್ಟ್ ಚಾಪ್ಟರ್. ಆಕ್ಚುಲಿ ಅವರ್ ಎನ್ವೈರನ್ಮೆಂಟ್ ಒಂದು ಮೇಲೆ ಬರೀಬೇಕಿತ್ತು. ಅವರ್ ಎನ್ವೈರನ್ಮೆಂಟ್ ಇಸ್ ಆಲ್ಸೋ ಕಮ್ಸ್ ಅಂಡರ್ ಇನ್ ಎ ಬಯಾಲಜಿ ಪಾರ್ಟ್, ಬಟ್ ಲಾಸ್ಟ್ ಬರ್ದ ನನಗ ಹೆರಿಡಿಟಿ. ಹೆರಿಡಿಟಿ 1 ಮಾರ್ಕ್ಸಿಂದ 1 ಐತಿ, 2 ಮಾರ್ಕ್ಸಿಂದ ಇಲ್ಲ, 3 ಮಾರ್ಕ್ಸಿಂದ 1, 4 ಮಾರ್ಕ್ಸಿಂದ ಇಲ್ಲ, 5 ಮಾರ್ಕ್ಸಿಂದ ಇಲ್ಲ. ನಂಬರ್ ಆಫ್ ಕ್ವಶನ್ಸ್ 2, ಮಾರ್ಕ್ಸ್ ಎಷ್ಟಪ್ಪ ಅಂತಂದ್ರೆ 4 ಅಂತ ಹೇಳ್ತಾರೆ, ನೆನಪಿರಲಿ. ನೆಕ್ಸ್ಟ್ ಒನ್ ಲೈಟ್ ಚಾಪ್ಟರ್ ನೋಡ್ರಿ, ಇದು ಇಂಪಾರ್ಟೆಂಟ್. ಇಲ್ಲಿಗೆ ಬಯಾಲಜಿ ಮುಗಿತು. ಬಯಾಲಜಿ ಒಳಗಡೆ ಇನ್ನೊಂದನ್ನು ಆ್ಯಡ್ ಮಾಡ್ಕೊರಿ. ಅವರ್ ಎನ್ವೈರನ್ಮೆಂಟ್ 3 ಮಾರ್ಕ್ಸಿಗೆ ಐತಿ. ಈ ಬಯಾಲಜಿ ಪಾರ್ಟ್ಗಳನ್ನು ನೀವು ಟೋಟಲ್ ಮಾಡಿರಿ ಎಲ್ಲಿವರೆಗೂ ಅಂತಂದ್ರೆ ನೋಡಿ ಹೇಳ್ತಾನೆ ನಿಮ್ಗೆ. ಇಲ್ಲಿಗೆ ಹೆರಿಡಿಟಿ ಚಾಪ್ಟರ್ ವರೆಗೂ 8, 14, 14, 4 ಎಷ್ಟಪ್ಪ ಅಂತಂದ್ರೆ 14, 18, 18, 25, 25. ಇಲ್ಲೇ ಅವರ್ ಎನ್ವೈರನ್ಮೆಂಟಿಗೆ 3. ಟೋಟಲ್ ಬಯಾಲಜಿಗೆ ಎಷ್ಟಪ್ಪ ಅಂದ್ರೆ 28 ಮಾರ್ಕ್ಸ್ ಬರ್ತಾವ ಅಂತ ಹಿಂದಿನ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ. ಬಯಾಲಜಿ ಪಾರ್ಟಲ್ಲಿ 28 ಮಾರ್ಕ್ಸ್ ಬಂತು ನೋಡಿ. ಅವರ್ ಎನ್ವೈರನ್ಮೆಂಟ್ ಇದ್ರಾಗ ಆ್ಯಡ್ ಆಗ್ತದೆ. ಸೊ ನೆಕ್ಸ್ಟ್ ಒನ್ ಲೈಟ್ ಫಿಸಿಕ್ಸ್ ಪಾರ್ಟಿಗೆ ಬರೀ. ಫಿಸಿಕ್ಸ್ ಪಾರ್ಟಲ್ಲಿ ನೋಡ್ರಿ 1 ಮಾರ್ಕ್ಸಿಂದ ಲೈಟ್ ಚಾಪ್ಟರ್ ಒಳಗಡೆ 1 ಬರ್ತೈತಿ. ನೆಕ್ಸ್ಟ್ ಒನ್ 2 ಮಾರ್ಕ್ಸಿಂದ ಇಲ್ಲ, 3 ಮಾರ್ಕ್ಸಿಂದ ಬರ್ತೈತಿ.
4 ಮಾರ್ಕ್ಸ್ ಒಂದು ಕ್ವಶನ್ ಬರ್ತದೆ ನೋಡ್ರಿ. ನೆಕ್ಸ್ಟ್ ಒನ್ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 3 ಮಾರ್ಕ್ಸ್ 8 ನೋಡ್ರಿ. ಲೈಟ್ ಚಾಪ್ಟರ್ ಕೂಡ 8 ಮಾರ್ಕ್ಸ್ ಅನ್ನು ಹೊಂದೈತಿ. ನೆಕ್ಸ್ಟ್ ಒನ್ ವುಮೆನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್. ಇದು ಕೂಡ ಏನಪ್ಪಾ ಅಂದ್ರೆ 1 ಮಾರ್ಕ್ಸ್ ಇಂದಿಲ್ಲ, 2 ಮಾರ್ಕ್ಸ್ ಇನ್ನೊಂದು, 3 ಮಾರ್ಕ್ಸ್ ಇನ್ನೊಂದು, ಮತ್ತಿಲ್ಲ ನಂಬರ್ ಆಫ್ ಕ್ವಶನ್ಸ್ 2, ಟೋಟಲ್ ಮಾರ್ಕ್ಸ್ 5 ಅಂತ ಹೇಳ್ಬೋದು ನಾವು. ಅರ್ಥ ಆಯ್ತಲ್ಲ? ಈ ರೀತಿ ಕರೆಕ್ಟಾಗಿ ನೀವು ನೋಡ್ಕೊರಿ, ಮುಂದಲ್ಲಿ ನೋಡ್ಕೊರಿ. ಇಲ್ಲಿ ಬರ್ದಿದ್ದ ನಾನು ಎಷ್ಟು ಹೆಂಗೆ ಅಂತ ನಿಮ್ಗೆ ಅರ್ಥ ಆಗೈತೆ ಅನ್ಕೋತೀನಿ. ಇದು 1M ಅಂದ್ರೆ 1 ಮಾರ್ಕ್ಸ್ ಕ್ವಶನ್ಸ್ ಇವು. ಎಷ್ಟು ಬರ್ತಾವ ಅಂತಂದ್ರೆ ನಂಬರ್ ಬರ್ದಂಗಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ವುಮೆನ್ ಅಂಡ್ ಕಲರ್ಫುಲ್ ವರ್ಲ್ಡ್ ಡ್ಯಾಶ್ ಹಾಕಿನಂದ್ರೆ ಇದ್ರೊಳಗಡೆ 1 ಮಾರ್ಕ್ಸ್ ಕ್ವಶನ್ ಇರೋದಿಲ್ಲ. ಇದನ್ನ ನೀವು ಕಂಟಿನ್ಯೂ ಮಾಡಿ, ಟೋಟಲ್ ನಿಮಗೆಲ್ಲ ಅರ್ಥ ಆಗ್ತದೆ. ಇಲ್ಲೇ ಫಿಸಿಕ್ಸ್ ಪಾರ್ಟ್ ಲಾಸ್ಟ್ ಎಷ್ಟಿತ್ತು ಅಂತಂದ್ರೆ ಇವನ್ನೆಲ್ಲ ಟೋಟಲ್ ಮಾಡಿರಿ. ಅವರ್ ಎನ್ವೈರನ್ಮೆಂಟ್ ಒಂದು ಬಿಟ್ಟು ಇವಷ್ಟು ನೀವು ಟೋಟಲ್ ಮಾಡಿದಾಗ ಎಷ್ಟಾಗ್ತದೆ ಅಂತಂದ್ರೆ 27 ಮಾರ್ಕ್ಸ್ ಬರ್ತೈತಿ ನೋಡಿ. 8 8 16 16 1 11 27 ಇದು ಫಿಸಿಕ್ಸ್ ಪಾರ್ಟ್. ಇಷ್ಟು ನೋಡ್ಕೊಂಡ್ರಿ ನೀವು. 25 28 27 ಇವೆಲ್ಲ ಟೋಟಲ್ ಮಾಡ್ರಿ, 80 ಮಾರ್ಕ್ಸ್ ಆಗ್ತತಿ. ನೆಕ್ಸ್ಟ್ ಒನ್ ನಂಬರ್ ಆಫ್ ಕ್ವಶನ್ಸ್ 38 ಇರ್ತಾವು. ಈಗ ನೆನೆಸ್ರಿ 38 ಇರ್ತಾವು. ನೆಕ್ಸ್ಟ್ ಒನ್ ನೋಡ್ರಿ, ಈಗ ಇಷ್ಟಂತೂ ಗೊತ್ತಾಯ್ತು ನಿಮ್ಗೆ. ಇದೆಲ್ಲ ಹೇಳಿದೆ ನಾನೀಗ. ಎಲೆಕ್ಟ್ರಿಸಿಟಿ, ಆಮೇಲೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ 1 ಮಾರ್ಕ್ಸ್ ಅಂದ್ರೆ 1 ಮಾರ್ಕ್ಸ್ ಕ್ವಶನ್ಸ್. ಇಲ್ಲ 1 ಮಾರ್ಕ್ಸ್ ಕ್ವಶನ್ಸ್ ನಿಮ್ಗೆ ಹೇಳಿದ್ನಲ್ಲ, ಚೂಸ್ ದ ಕರೆಕ್ಟ್ ಆನ್ಸರ್ಸ್ 8 ಇರ್ತಾವೆ. ಆಮೇಲೆ 1 ಮಾರ್ಕ್ಸ್ ರಿಟರ್ನ್ 8 ಇರ್ತಾವೆ. ಟೋಟಲ್ ನಂಬರ್ ಅಷ್ಟು ಇರ್ತಾವೆ ಅಂದ್ರೆ 16 ಇರ್ತಾವೆ. ಇವು ನೆನೆಸಿ ನೀವು 16 ಇರ್ತಾವೆ. 1 1 2 2 ಪ್ಲಸ್ ನೋಡಿಲ್ಲ 2 3 4 5 6 7 8 9 10 11 12 13 14 15 16 16 8 ಚೂಸ್ ದ ಕರೆಕ್ಟ್ ಆನ್ಸರ್, 8 ರಿಟರ್ನಿಗೆ ಇರ್ತವೆ 1 ಮಾರ್ಕ್ಸ್ ಕ್ವಶನ್ಸ್. ಅಂದ್ರೆ ಇಲ್ಲೇ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಮೆಟಲ್ ಅಂಡ್ ನಾನ್ ಮೆಟಲ್ ಒಳಗಡೆ 2 ಅಂತ ಬಂದಂದ್ರೆ ಇಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ 2 ಬರ್ಬೋದು. ಇಲ್ಲ ಒಂದು ಚೂಸ್ ದ ಕರೆಕ್ಟ್ ಆನ್ಸರ್ ಬರ್ಬೋದು, ಒಂದು 1 ಮಾರ್ಕ್ಸ್ ಇಂದು ಎಕ್ಸ್ಪ್ಲೇನ್ ಇರ್ತಾವಲ್ಲ 1 ಮಾರ್ಕ್ಸ್ ಕ್ವಶನ್ 1 ಸೆಂಟೆನ್ಸ್ ನಲ್ಲಿ ಬರೆಯೋದು ಅದು ಬರ್ಬೋದು. ಆ ರೀತಿ ಕ್ವಶನ್ಸ್ಗಳು ಇವು 1 ಮಾರ್ಕ್ಸ್. ಇದು 2 ಮಾರ್ಕ್ಸ್ ಕ್ವಶನ್ಸ್. ಈ ಚಾಪ್ಟರ್ ಒಳಗಡೆ ಇಷ್ಟ ಬರ್ತದೆ. ಲೈಫ್ ಪ್ರೊಸೆಸ್ ಚಾಪ್ಟರ್ ಒಳಗಡೆ 2 ಮಾರ್ಕ್ಸ್ ಒಂದೇ ಬರ್ತೈತಿ ಅಂತ ಅರ್ಥ. ಈ ಟೇಬಲ್ ನಿಮ್ಗೆ ಅರ್ಥ ಆಗೈತೆ ಅನ್ಕೊಂತೀನಿ. ಇದನ್ನ ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ ನಾವು. ಇದರ ಪ್ರಕಾರನ ಈ ಸಲ ಕ್ವಶನ್ ಪೇಪರ್ ರೆಡಿ ಆಗ್ಯಾವ. ಈಗೇನು ಮಾಡಲ್ ಕ್ವಶನ್ ಪೇಪರ್ ಬಿಟ್ಟರಲ್ಲ 4, ಅವೆಲ್ಲವೂ ಕೂಡ ಇದೇ ರೀತಿನ ಅದಾವು. ಇದನ್ನ ಸ್ಟಡಿ ಮಾಡಿ ಸರಿಯಾಗಿ, ಆಮೇಲೆ ಇದ್ರಾಗ ಯಾವ್ಯಾವ ಇಂಪಾರ್ಟೆಂಟ್ ಅನ್ನೋದನ್ನ 4 ಮಾರ್ಕ್ಸಿನ ಇಲ್ಲಿ ಬರ್ಷನ್ ಅಲ್ಲ. ಈಗ ಯಾವುದು 3 ಮಾರ್ಕ್ಸಿನ ಯಾವು 1 ಮಾರ್ಕ್ಸಿನ ಬೇಡ ನಮಗೀಗ. 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ಗಳ ಬಗ್ಗೆ ನಾವು ಒಮ್ಮೆ ಏನು ಮಾಡ್ತಾನೆ ಅಂದ್ರೆ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ನಿಮಗೆ ಬ್ರೀಫ್ ಆಗಿ ಹೇಳ್ತೀನಿ ನೋಡ್ರಿ. ಏನಾದ್ರು ನಾವು ಕಲಿಬೇಕಪ್ಪ ಅಂತಂದ್ರೆ ಪ್ರಯತ್ನ ಇರಬೇಕು. ಒಂದು ಟೈಮ್ ಟೇಬಲ್ ಅನ್ನು ಸೆಟ್ ಮಾಡ್ಕೊರಿ. ನೀವು ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೋಬೇಕು. ಇಷ್ಟು ಟೈಮಿಂದ ಇದ್ದು ಓದ್ಬೇಕಂತೇಳಿ. ಸೈನ್ಸು ಈ ಸಲ ನಿಮ್ಗೆ ಸ್ಕೋರ್ ಮಾಡೋಕ್ಕೆ ಭಾಳ ಈಜಿ ಚಾನ್ಸ್ ಐತಿ. ಹಾಗಾಗಿ ಎಲ್ಲರೂ ದಯವಿಟ್ಟು ಈ ಬ್ಲೂ ಪ್ರಿಂಟನ್ನು ಫಾಲೋ ಅಪ್ ಮಾಡಿ. ಈ ಬ್ಲೂ ಪ್ರಿಂಟ್ ಪ್ರಕಾರನ ಕ್ವಶನ್ಸ್ ಕೊಡ್ತಾರ ಅಂತ ಹೇಳಿದ್ದಾರೆ. ಇದೇ ರೀತಿಯೇ ಆನ್ಯುವಲ್ ಎಕ್ಸಾಮು ಕ್ವಶನ್ ಪೇಪರ್ ಸೆಟಪ್ ಆಗ್ತೈತಿ. ಆನ್ಯುವಲ್ ಎಕ್ಸಾಮ್ ಇದ್ದು ಆಮೇಲೆ ಜನವರಿಯಿಂದ ನಡೀತಕ್ಕಂಥ ಪ್ರಿಪ್ರೇಟರಿ ಕೂಡ ಇದೇ ರೀತಿನ ಸೆಟಪ್ ಆಗ್ತಾವೆ. ದಯವಿಟ್ಟು ಈ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿರಿ. ಅದೇ ರೀತಿ ಆ ಬ್ಲೂ ಪ್ರಿಂಟನ್ನು ಹೆಂಗೆ ಫಾಲೋ ಮಾಡ್ತಾರಲ್ಲ ಅದೇ ರೀತಿ ನಮ್ಮ ಚಾನಲ್ನು ಕೂಡ ನೀವು ಫಾಲೋ ಮಾಡ್ತಾ ಇರಿ. ಅಂದ್ರೆ ನಿಮ್ಗೆ ಏನಾಗ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಆದ್ರೆ ನಾನು ಹಾಕ್ತಕ್ಕಂಥ ನ್ಯೂ ವಿಡಿಯೋ, ಹೊಸ ವಿಡಿಯೋಗಳು ನಿಮ್ಗೆ ಬರ್ತಾ ಇರ್ತವೆ. ಅದೇನೇ ಇದ್ರು SSLC ಟಾರ್ಗೆಟ್ ಫಾರ್ SSLC ಆನ್ಯುವಲ್ ಎಕ್ಸಾಮ್ ಅಂತೇಳಿ ಒಂದು ಆ ರೀತಿ ನಾವು ಏನೋ ಟಾರ್ಗೆಟ್ ಮಾಡೋಣ ಅಂತ ಒಂದು ಅಚೀವ್ ಮಾಡೋಣ. ಎಲ್ಲರೂ ಸೈನ್ಸಲ್ಲಿ ಚಲೋ ಮಾರ್ಕ್ಸ್ ತೆಗಿಲಿಕ್ಕೆ ನಾವು ಸಹಾಯ ಮಾಡ್ತೀವಿ. ನೀವು ಅದೇ ರೀತಿ ಕೋಆಪ್ರೇಟ್ ಮಾಡಿ ನಮ್ಗೆ ನಾವು ಹೇಳಿದ್ದನ್ನು ಫಾಲೋ ಅಪ್ ಮಾಡ್ತಾ ಹೋಗ್ರಿ. 100% ಸೈನ್ಸ್ ಸಕ್ಸಸ್ ಆಗ್ತದೆ ನಿಮ್ದು ಆನ್ಯುವಲ್ ಎಕ್ಸಾಮಿಂದು. ನೋಡ್ರಿಲ್ಲ ಇದನ್ನು ಏನಪ್ಪ ಅಂದ್ರೆ 83E ಅಂದ್ರೆ ಸೈನ್ಸ್ ಸಬ್ಜೆಕ್ಟ್ನ ಕೋಡ್ ಇದೆ. ಅರ್ಥ ಆಯ್ತಲ್ಲ? ಇಷ್ಟೆಲ್ಲ ನಿಮ್ಗೆ ಹೇಳಿದ್ದೀನಿ. ಮತ್ತು ಇನ್ನೂ ಏನಾದ್ರು ಡೌಟ್ಸ್ಗಳಿದ್ರೆ ನಮಗೆ ಕಮೆಂಟನ್ನು ಮಾಡಿರಿ ಅಥವಾ ನಮ್ಮ ವಿಡಿಯೋನ ಶೇರ್ ಮಾಡಿರಿ ಯಾರು ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಬೇರೆಯವರಲ್ಲಿ. ಅದೇ ರೀತಿ ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಆಗಿರಿ. ಬೆಲ್ ಐಕನನ್ನು ಒತ್ತಿದ್ರೆ ನಿಮ್ಗೆ ಏನಾಗ್ತೈತಿ ನಾವು ಹೊಸದಾಗಿ ಆಗ್ತಕ್ಕಂಥ ನೋಟಿಫಿಕೇಶನ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ಎಲ್ಲ ನಿಮಗೆ ರೀಚ್ ಆಗ್ತಾವೆ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.